ಮಾಡ್ತಾ ಇದ್ದೀವಿ. ಇವ್ರಿಗೆ ಕೂಡ ಎಕ್ಸ್ಟರ್ನಲ್ಗೆ ಬರೆದ್ಬಿಡಿ. ಎಷ್ಟು ಜನಕ್ಕೆ ನೀವು ಹಾಳು ಮಾಡ್ಬೇಕಂತೀರಾ? ನೀವು ಇಷ್ಟು ಸೀನಿಯರ್ ಇದ್ದೀರಾ, ಅರ್ಥ ಮಾಡ್ಕೊಳ್ಬೇಕಲ್ವಾ? ಎಲ್ಲರಿಗೆ ಯಾಕೆ ಹಾಳು ಮಾಡೋದು ನೀವು? ಎಷ್ಟು ಸಲ ಜೈಲಿಗೆ ಹೋಗಿ ಬಂದಿದ್ದೀರಾ? ನಿಮ್ಮ ಮನೇಲಿ ಎಷ್ಟು ಸಲ ಗಾಂಜಾ ಸಿಕ್ಕಿದೆ? ಯಾಕೆ ಈ ಥರ ಮಾಡಬೇಕು ಹೇಳಿ? ಯಾಕೆ ಈ ಥರ ಮಾಡಿ ಬದುಕಬೇಕಿದೆ? ಯಾಕೆ ಈಗ ಮೊನ್ನೆ ಮಾಡಿದ್ರಲ್ಲ ಅಶ್ವಿನಿ, ನಾನು ಇದ್ದಾಗಲೇ 2 ಕೇಸ್ ಮಾಡಿದ್ದೀರಾ? ಹಾಂ, ಯಾವ ವರ್ಷ ಆಯಿತು? ಇಲ್ಲ, ಇವ್ರದ್ದು PR ಮಾಡ್ತಿದ್ದೀರಾ, ಬಾಂಡೋವರ್ ಮಾಡಿದ್ದೀರಾ? ಕೇಸು ವಯಲೇಷನ್ ಆದರೆ ಪುನಃ ಒಳಗಡೆ ಕಳಿಸಿ ಇವ್ರಿಗೆ ಕೂಡ ಎಕ್ಸ್ಟರ್ಮೆಂಟ್ಗೆ ಬರೀರಿ, ಇಲ್ಲ ಅಂದರೆ ಇವರು ಬದಲೇ ಆಗೋದಿಲ್ಲ. ಅದು ನೀವು ಮನೆ ಚೇಂಜ್ ಮಾಡಬೇಡಿ, ಮನಸ್ಸು ಚೇಂಜ್ ಮಾಡಬೇಕು ನೀವು. ಯಾರಿಗೆ ಹುಡುಗರಿಗೆ ಹಾಳು ಮಾಡಬಾರ್ದಲ್ಲ. ಯಾಕೆ ನಿಮಗೆ ಲೇಡಿ ಆಗಿದ್ದೀರಾ ಈ ಥರದ್ದೆಲ್ಲ ಕೆಲಸ ಮಾಡ್ತೀರಾ? ಗೌರವಯುತವಾಗಿ ಬದುಕಲಿಕ್ಕೆ ಆಗ್ತದೆ ಅಲ್ವಾ? ನೀವು ಗೌರವಯುತವಾಗಿದ್ದರೆ ನಾವು ನಿಮಗೆ ಗೌರವ ಕೊಡ್ತೀವಿ. ನಿಮಗೆ ಬದಲಾಗೋಕ್ಕಾಗಲೇ ಹೇಳಾಗಿದೆ, ಬಟ್ ನಿಮ್ಮ ಮೇಲೆ ಪದೇ ಪದೇ ಕೇಸ್ ಆದರೆ ಏನಾಗಬೇಕು? ಮನೆ ಖಾಲಿ ಮಾಡ್ತೀನಿ, ಯಾರು ಬಾಡಿಗೆ ಕೊಡ್ತಾ ಇಲ್ಲ. ನಮ್ಮ ಮನೆಗೆ ಬರಬಾರ್ದು. ನಾವು ನಿಮ್ಗೆ ಊರಿಂದಾನೇ ಕಳಿಸ್ತಾ ಇದ್ದೀವಿ. ನೀವು ಮಾಡಬೇಡಿ ದಾವಣಗೆರೆ ಬಗ್ಗೆ. ನಿಮಗೆ ಹೇಳಿದ್ರೆ ಬದಲಾಗಿಲ್ಲ ಅಲ್ಲ, ನೀವು ಈ ಕಡೆ ಬನ್ನಿ. ಯಾಕೆ ಇದು ಕೆಲಸ? ಹಿಂದೆ ಹೋಗಿ. ಇನ್ನು ಮಾಡಲ್ಲ ಅಲ್ಲ, ನೀವು ಬದಲಾಗಿ ನಮಗೆ ಗೊತ್ತಾಗಬೇಕು. 2-3 ವರ್ಷ ಕೇಸ್ ಆಗಿಲ್ಲ ಅಂದರೆ ಮಾತ್ರ ನೀವು ಮಾಡಲ್ಲ ಅಂತ ನಮಗೆ ಕನ್ವಿನ್ಸ್ ಆಗ್ತದೆ. ನಮಗೆ ಗೊತ್ತಿಲ್ಲ ನಿಮ್ಮ ಮಕ್ಳೇನು ಮಾಡ್ತಾರೆ. ಮತ್ತೆ ಅವಮಾನ ಕೇಸ್ ಇದೆ, ಹಾಕಿದ್ರಲ್ಲ ಮಗ ಸೊಸೆ ಎಲ್ಲ ಹೋಗಿದ್ರಲ್ವಾ, ಇದೇ ಕೇಸ್ ಅಲ್ವಾ? ಇಲ್ಲೇ ಹೋಗಿ ಈಗ